ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚುನಾವಣಾ ರಾಜ ಎಂದೇ ಖ್ಯಾತಿ ಗಳಿಸಿರುವ ತಮಿಳುನಾಡಿನ ಸೇಲಂ ಜಿಲ್ಲೆಯ ಮೆಟ್ಟೂರಿನ ಪದ್ಮರಾಜನವರು ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಿದ್ದಾರೆ. ಅಚ್ಚರಿಯ ಸಂಗತಿ ಏನಂದ್ರೆ ಪದ್ಮರಾಜನವರು ಇದುವರೆಗೆ 253 ಬಾರಿ ನಾಮಪತ್ರ ಸಲ್ಲಿಸಿದ್ದಾರೆ. ಮಾರ್ಚ್ 30ರಂದು ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಆರಂಭವಾಗುತ್ತಿದ್ದಂತೆ ಪ್ರತಿಯೊಂದು ಪಕ್ಷದ ಅಭ್ಯರ್ಥಿಗಳು ತಾನು ಸ್ಪರ್ಧಿಸ್ತಾ ಇರುವ ಕ್ಷೇತ್ರಕ್ಕೆ ನಾಮಪತ್ರಗಳನ್ನ ಸಲ್ಲಿಸುತ್ತಿದ್ದಾರೆ. ಈ ವಿಚಾರದಲ್ಲಿ ಸೇಲಂ ಜಿಲ್ಲೆಯ ಪದ್ಮರಾಜನ್ ಮಾತ್ರ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದ್ದಾರೆ. ಯಾಕಂದ್ರೆ ಇಲ್ಲಿಯವರೆಗೆ ಅವರು 253 ಬಾರಿ ನಾಮಪತ್ರ ಸಲ್ಲಿಸಿದ್ದಾರೆ. ಏಪ್ರಿಲ್ 1ರಂದು ಪದ್ಮರಾಜನ್ ತಮ್ಮ ಸಹಾಯಕರೊಂದಿಗೆ ಬೆಳಗ್ಗೆ 9 ಗಂಟೆಗೆ ಮೆಟ್ಟೂರಿನ ಆರ್ಟಿಒ ಕಚೇರಿಗೆ ಬಂದ ಮೊದಲ ವ್ಯಕ್ತಿ. ಅಲ್ಲಿದ್ದ ಭದ್ರತಾ ಪೊಲೀಸರು ಅವರನ್ನ ಒಳಗೆ ಬಿಡಲು ನಿರಾಕರಿಸಿ ಬೆಳಗ್ಗೆ 10 ಗಂಟೆಗೆ ಬರಲು ಹೇಳಿದ್ರು. ಅಲ್ಲಿಂದ ಹಿಂದಿರುಗಿದ ವ್ಯಕ್ತಿ ಬೆಳಗ್ಗೆ 11 ಗಂಟೆ ಸುಮಾರಿಗೆ ತನ್ನ 253ನೇ ನಾಮಪತ್ರ ಸಲ್ಲಿಸಿದ್ದಾರೆ. ಸಹಕಾರಿ ಸಂಘದ ಚುನಾವಣೆಯಿಂದ ಹಿಡಿದು ಅಧ್ಯಕ್ಷೀಯ ಚುನಾವಣೆಯವರೆಗೆ ಎಲ್ಲದಕ್ಕೂ ನಾಮಪತ್ರ ಸಲ್ಲಿಸುತ್ತಿದ್ದೇನೆ. ಯಾಕಂದ್ರೆ ಯಶಸ್ಸು ಕೇವಲ ಸಾಧನೆಯಲ್ಲ, ವೈಫಲ್ಯವೂ ಒಂದು ಸಾಧನೆಯಾಗಬಹುದು ಎಂದು ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. 1996ರಲ್ಲಿ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ಪುದುಚೇರಿ ರಾಜ್ಯಗಳಲ್ಲಿ 5 ಸಂಸದೀಯ ಕ್ಷೇತ್ರಗಳು, 3 ವಿಧಾನಸಭಾ ಕ್ಷೇತ್ರಗಳಿಗೆ ಏಕಕಾಲದಲ್ಲಿ ನಾಮಪತ್ರ ಸಲ್ಲಿಸಿದ್ರು. ಇದಲ್ಲದೆ ಮಾಜಿ ಪ್ರಧಾನಿ ನರಸಿಂಹರಾವ್, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸಿದ್ದ ಕ್ಷೇತ್ರದಲ್ಲೂ ನಾಮಪತ್ರ ಸಲ್ಲಿಸಿದ್ರು. ಅಂದಹಾಗೆ ಪದ್ಮರಾಜನವರು 2011ರಲ್ಲಿ ಮೆಟ್ಟೂರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ 6273 ಮತಗಳನ್ನು ಪಡೆದುಕೊಂಡಿದ್ರು. ಇಲ್ಲಿಯವರೆಗೆ 252 ಬಾರಿ ಸೋಲುಂಡಿದ್ದು ಅತಿ ಹೆಚ್ಚು ಸೋಲುಗಳನ್ನು ಪಡೆದ ಅಭ್ಯರ್ಥಿಯಾಗಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿಯೂ ಅವರ ಹೆಸರು ದಾಖಲಾಗಿದೆ. ಅಲ್ಲದೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ನೋಂದಾಯಿಸಿಕೊಂಡಿರುವುದಾಗಿ ಪದ್ಮರಾಜನ್ ಹೇಳಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ಮತದಾನ ಏಪ್ರಿಲ್ 23ರಂದು ಒಂದೇ ಹಂತದಲ್ಲಿ ನಡೆಯಲಿದ್ದು ಮೇ 4ರಂದು ಫಲಿತಾಂಶ ಹೊರಬೀಳುತ್ತೆ. ಈ ಬಾರಿಯಾದರೂ ಪದ್ಮರಾಜನ್ ಗೆಲ್ತಾರಾ ಕಾದು ನೋಡ್ಬೇಕು. ಇವರಿಗೆ ಗೆಲುವು ಮುಖ್ಯ ಅಲ್ಲವೇ ಅಲ್ಲ. 35 ವರ್ಷಕ್ಕೂ ಹೆಚ್ಚು ಕಾಲದಿಂದ ಚುನಾವಣೆಗೆ ಸ್ಪರ್ಧಿಸ್ತಾ ಇರುವ ಇವರು ಸೋಲಲೆಂದೇ ಸ್ಪರ್ಧೆ ಮಾಡ್ತಾರೆ. ಪಂಚಾಯಿತಿಯಿಂದ ಪಾರ್ಲಿಮೆಂಟ್ನವರೆಗೆ ಎಲ್ಲಾ ಚುನಾವಣೆಗಳಲ್ಲೂ ಸ್ಪರ್ಧೆ ಮಾಡುವ ಪದ್ಮರಾಜನ್ ತಮ್ಮ ಸೋಲಿನ ಮೂಲಕವೇ ವಿಶ್ವ ದಾಖಲೆ ಬರೆದಿದ್ದಾರೆ. ಸತತವಾಗಿ 252 ಬಾರಿ ಸೋತರೂ ಕೂಡ ಪದ್ಮರಾಜನ್ಗೆ ಠೇವಣಿ ಕಳೆದುಕೊಳ್ಳುವ ಭೀತಿಯೇ ಇಲ್ಲ. ಇವರಿಗೆ ಗೆಲುವು ಮುಖ್ಯ ಅಲ್ಲವೇ ಅಲ್ಲ. 35 ವರ್ಷಕ್ಕೂ ಹೆಚ್ಚು ಕಾಲದಿಂದ ಚುನಾವಣೆಗೆ ಸ್ಪರ್ಧಿಸ್ತಾ ಇರುವ ಇವರು ಸೋಲಲೆಂದೇ ಸ್ಪರ್ಧೆ ಮಾಡ್ತಾರೆ. ಪಂಚಾಯಿತಿಯಿಂದ ಪಾರ್ಲಿಮೆಂಟ್ನವರೆಗೆ ಎಲ್ಲಾ ಚುನಾವಣೆಗಳಲ್ಲೂ ಸ್ಪರ್ಧೆ ಮಾಡುವ ಪದ್ಮರಾಜನ್ ತಮ್ಮ ಸೋಲಿನ ಮೂಲಕವೇ ವಿಶ್ವ ದಾಖಲೆ ಬರೆದಿದ್ದಾರೆ. ಸತತವಾಗಿ 252 ಬಾರಿ ಸೋತರೂ ಕೂಡ ಪದ್ಮರಾಜನ್ಗೆ ಠೇವಣಿ ಕಳೆದುಕೊಳ್ಳೋ ಭೀತಿಯೇ ಇಲ್ಲ. ಜನಪ್ರತಿನಿಧಿ ಆಗಬೇಕು ಎಂದು ಅವರು ಮಾಡಿದ ಸಾಹಸಗಳು ಒಂದೆರಡಲ್ಲ. ಆದರೂ ಒಂದೇ ಒಂದು ಚುನಾವಣೆಯಲ್ಲೂ ಇವರು ಗೆಲ್ಲಲೇ ಇಲ್ಲ. ಇಷ್ಟೆಲ್ಲ ಆದರೂ ಕೂಡ ಮರಳಿ ಯತ್ನವ ಮಾಡು ಎಂಬ ದಿವ್ಯ ಮಂತ್ರವನ್ನ ಪಠಿಸ್ತಾನೇ ಇದ್ದಾರೆ. ತ್ರಿವಿಕ್ರಮನಂತೆ ಈ ಬಾರಿಯ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡಲು ಸಜ್ಜಾಗಿದ್ದಾರೆ. ಹೌದು, ಈ ಸಾಹಸಿಗನ ಹೆಸರು ಕೆ ಪದ್ಮರಾಜನ್. ತಮಿಳುನಾಡಿನ ಮೆಟ್ಟೂರು ನಗರದ ನಿವಾಸಿ. ಪದ್ಮರಾಜನ್ಗೆ 67 ವರ್ಷ ವಯಸ್ಸು. 1988ರಿಂದಲೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಸಣ್ಣದೊಂದು ಪಂಚರ್ ಅಂಗಡಿ ಇಟ್ಕೊಂಡಿರುವ ಕೆ ಪದ್ಮರಾಜನ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲೋ ಮೂಲಕವೇ ದಾಖಲೆ ಬರೆದಿದ್ದಾರೆ. ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸುವುದು, ಸೋಲುವುದು, ಠೇವಣಿ ಸಹಿತ ಕಳೆದುಕೊಳ್ಳುವುದು, ಹೀಗೆ ಅಂದಾಜು 37 ವರ್ಷಗಳಿಂದ ಸೋಲಿನ ಸರಮಾಲೆ ಮುಂದುವರೆದಿದೆ. ಮೊದಲು ಕೆ ಪದ್ಮರಾಜನ್ ಅವರ ಈ ಪರಿಪಾಠ ಕಂಡು ಜನ ಇದೆಂತ ಹುಚ್ಚಾಟ ಅಂತ ಮೂಗು ಮುರಿತಾ ಇದ್ರು, ಆಡುಕೊಂಡ್ರು, ಲೇವಡಿ ಮಾಡ್ರು, ನಕ್ಕರು. ಈಗೀಗ ಜನರಿಗೂ ಇದು ಮಾಮೂಲಾಗಿದೆ. ಜೊತೆಯಲ್ಲೇ ಸೋಲಿನ ಸರಮಾಲೆಯಿಂದಲೇ ದಾಖಲೆ ಮೆರೆದಿದ್ದಾರೆ ಪದ್ಮರಾಜನ್. ಹೇಗೆ ಜನಪ್ರಿಯತೆ ಪಡೆದುಕೊಂಡಿರುವ ಪದ್ಮರಾಜನ್ ಜನಸಾಮಾನ್ಯರು ರಾಜಕೀಯವಾಗಿ ಸಕ್ರಿಯವಾಗಿರಬೇಕು. ಸಾಮಾನ್ಯ ವ್ಯಕ್ತಿಯು ಶಾಸನ ಸಭೆಗೆ ಪ್ರವೇಶ ಮಾಡುವಂತಾಗಬೇಕು.
ಇದೊಂದೇ ಆಶಯದಿಂದ ಪದೇ ಪದೇ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತಾರೆ. ಅಷ್ಟೇ ಅಲ್ಲ, ಎಲ್ಲರೂ ಗೆಲುವು ಸಾಧಿಸಬೇಕು ಅನ್ನೋ ಆಶಯದಿಂದಲೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಆದರೆ ನಾನು ಆ ರೀತಿಯಲ್ಲ. ಚುನಾವಣೆಯಲ್ಲಿ ಸ್ಪರ್ಧಿಸೋದೇ ಇವರ ಪಾಲಿಗೆ ದಿಗ್ವಿಜಯ. ಜೊತೆಗೆ ಚುನಾವಣೆಯ ಫಲಿತಾಂಶದ ವೇಳೆ ಸೋಲು ಅಂತ ಘೋಷಣೆಯಾದಾಗ ಅತೀವ ಸಂತೋಷ ಪಡೋದು ಇದೇ ಪದ್ಮರಾಜನ್. ತಮಿಳುನಾಡಿನ ಸೇಲಂ ಜಿಲ್ಲೆಯ ಮೆಟ್ಟೂರಿನ ಪದ್ಮರಾಜನ್ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಿದ್ದಾರೆ. ಎಲೆಕ್ಷನ್ ಕಿಂಗ್ ಅಂತಾನೆ ಜನಪ್ರಿಯತೆ ಸಾಧಿಸಿರುವ ಪದ್ಮರಾಜನ್ ರಾಷ್ಟ್ರಪತಿ ಚುನಾವಣೆಯಿಂದ ಹಿಡಿದು ಪಂಚಾಯಿತಿ ಚುನಾವಣೆಯವರೆಗೂ ಸ್ಪರ್ಧಿಸಿ ಗಮನ ಸೆಳೆದಿದ್ದಾರೆ. ಪ್ರಧಾನಿ ಮೋದಿ, ಮಾಜಿ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ, ಮನಮೋಹನ್ ಸಿಂಗ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಿರುದ್ಧವೂ ಸ್ಪರ್ಧಿಸಿ ಸೋತ ಇತಿಹಾಸವನ್ನು ಹೊಂದಿದ್ದಾರೆ. ನನಗೆ ಗೆಲುವು ಮುಖ್ಯವಲ್ಲ, ನನ್ನ ಪ್ರತಿಸ್ಪರ್ಧಿ ಯಾರು ಅನ್ನೋದನ್ನ ಕೇರ್ ಮಾಡುವುದಿಲ್ಲ ಅಂತಾರೆ ಪದ್ಮರಾಜನ್. ಇನ್ನು ಚುನಾವಣೆಯಲ್ಲಿ 16% ಮತ ಪಡಿಬೇಕು, ಇಲ್ಲವಾದ್ರೆ ಠೇವಣಿ ಜಪ್ತಿಯಾಗುತ್ತೆ. ಇದು ಗೊತ್ತಿದ್ರೂ ಸ್ಪರ್ಧೆ ಮಾಡುವ ಪದ್ಮರಾಜನ್ ಲಕ್ಷಾಂತರ ರೂಪಾಯಿ ಹಣವನ್ನ ಇಂಥ ಚುನಾವಣೆಯಲ್ಲೇ ಕಳೆದುಕೊಂಡಿದ್ದಾರೆ.